ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಮತ್ತೊಂದು ದಿನದ ನನ್ನ ಓಲ್ಡ್ ಡೇ ರೊಟೀನ್ ಆಗಿರುತ್ತೆ, ಅಂದ್ರೆ ಡೇ 3 ಚಾಲೆಂಜ್ ಆಗಿರುತ್ತೆ. ಸೊ ಎಲ್ಲಾರ್ಗು ವೆಲ್ಕಮ್ ಮಾಡ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡಿರ್ತೀನಿ. ಸೊ ಹೇಗ್ ಅನ್ಸ್ತಿದೆ ನಿಮ್ಗೆ ಓಲ್ಡ್ ಡೇ ರೊಟೀನ್ ಚಾಲೆಂಜಸ್ ಅಂತ ನನ್ಗೆ ಹೇಳಿ. ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಜೊತೆಗೆ ಹೀರೆಕಾಯಿ ಸಾಂಬಾರ್ ಮಾಡೋಣ ಅಂತ. ಇದಕ್ಕೂ ಆಗುತ್ತೆ, ಮಧ್ಯಾಹ್ನ ಸಾಂಬಾರ್ಗೂ ಆಗುತ್ತೆ ಅಂತ 2 in 1. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಹಾಕ್ತಾ ಇದ್ದೀನಿ. ಇದರಲ್ಲಿ ವಾಲ್ನಟ್, ಬಾದಾಮಿ ಮತ್ತೆ ಗೋಡಂಬಿ ಅಷ್ಟು ಇದೆ. ಮಕ್ಳು ಹಾಗೆ ಕೊಟ್ರೆ ತಿನ್ನಲ್ಲ ಈ ಪೌಡರ್. ಹಾಗಾಗಿ ನಾನು ಚಪಾತಿಗೆ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಹಾಕ್ತೀನಿ. ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಚಪಾತಿ ಮಾಡಿ ಕೊಟ್ರೆ ಇದ್ರ ಮೂಲಕ ಅವರು ಕೂಡ ಒಂದ್ ಒಳ್ಳೆ ಪ್ರೋಟೀನ್ ಸಿಗತ್ತೆ ಅಂತ. ಮಿಕ್ಸ್ಡ್ ಇರ್ಬೇಕಲ್ಲ, ಎಲ್ಲಾನು ಫೈಬರ್, ಕಾರ್ಬ್ಸ್, ಪ್ರೋಟೀನ್ಸ್ ಎಲ್ಲಾನು ಇದ್ರೆ ಒಂದು ಹೆಲ್ತಿ ಡಯಟ್ ಇರುತ್ತೆ. ಇನ್ನು ಕೊನೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಸ್ವಲ್ಪ ನೆಂದ್ರೆ ಚೆನ್ನಾಗಿರತ್ತೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಹೀರೆಕಾಯ್ದು ರೆಸಿಪಿ ತುಂಬಾ ಜನ ಕೇಳ್ತಾ ಇದ್ರಿ, ಹಾಗಾಗಿ ನಾನು ಶೇರ್ ಮಾಡ್ಕೊಳ್ತೀನಿ. ಈ ರೆಸಿಪಿ ಮುದ್ದೆಗೆ ಮತ್ತೆ ಚಪಾತಿ, ಪೂರಿ, ದೋಸೆ, ರೈಸು, ಪ್ರತಿಯೊಂದಕ್ಕೂ ಕೂಡ, ಇಡ್ಲಿಗೂ ಕೂಡ ತುಂಬಾ ಚೆನ್ನಾಗಿರತ್ತೆ. ಒಂದ್ ಸ್ವಲ್ಪ ತಿಳಿಯಾಗಿ ಸ್ವಲ್ಪ ಗಟ್ಟಿ ಗ್ರೇವಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಮೊದ್ಲು ಇದಕ್ಕೆ ನಾನು ಹೀರೆಕಾಯ್ದೆಲ್ಲ ಈ ತರ ಕ್ಲೀನ್ ಆಗಿ ಪೀಲ್ ಮಾಡ್ಕೊಂಡು ಇದ್ರ ಜೊತೆಗೆ ಕ್ಯಾರೆಟ್ ಮತ್ತೆ ಆಲೂಗಡ್ಡೆ ಕೂಡ ಯೂಸ್ ಮಾಡ್ಕೊಳ್ತೀನಿ. ಈಗ ಒಂದ್ ಕಡಾಯಿ ತಗೊಂಡಿದೀನಿ, ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ನಾನು ಕಡಲೆಬೇಳೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದ್ ಸ್ವಲ್ಪ ನಾನು ಸಾಸಿವೆ ಮತ್ತೆ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ಇದೊಂದ್ ಚೂರು ಫ್ರೈ ಆಗ್ಬೇಕು. ಅಷ್ಟೊತ್ತಿಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇದ್ರ ಜೊತೆಗೆ ಒಣಮೆಣಸಿನಕಾಯಿ ಮತ್ತೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಾಗತ್ತೆ. ಸೊ ಅಷ್ಟೊತ್ತಿಗೆ ಕ್ಯಾರೆಟ್, ಆಲೂಗಡ್ಡೆ, ಹೀರೆಕಾಯಿ ಎಲ್ಲ ಚೆನ್ನಾಗಿ ಅಂದ್ರೆ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈ ಸೈಜ್ ಅಲ್ಲಿ ಇದ್ರೆ ಚೆನ್ನಾಗಿರತ್ತೆ. ಅಂಡ್ ಈಗ ಸಮ್ಮರ್ ಅಲ್ಲಿ ಹೀರೆಕಾಯಿನ ತುಂಬಾ ತಿನ್ಬೇಕು, ಯಾಕಂದ್ರೆ ಇದು ವಾಟರ್ ವೆಜಿಟೇಬಲ್. ನಮ್ಗೆ ಡಿಹೈಡ್ರೇಟ್ ಆಗೋದಿಕ್ಕೆ ಬಿಡಲ್ಲ. ಈ ತರ ವೆಜಿಟೇಬಲ್ಸ್, ಸೋರೆಕಾಯಿ, ಹೀರೆಕಾಯಿ ಪ್ರತಿಯೊಂದು ತಿನ್ಬೇಕಾಗತ್ತೆ. ಹಾಗೆ ಇಲ್ಲಿ ರುಬ್ಕೊಳ್ಳೋದಿಕ್ಕೆ ಒಂದ್ ಸ್ವಲ್ಪ ಗೋಡಂಬಿ ಹಾಕೊಂಡಿದೀನಿ, ಕಾಯಿ, ಒಣಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಮತ್ತೆ ಬೆಳ್ಳುಳ್ಳಿ ಹಾಕೊಂಡಿದೀನಿ. ಗೋಡಂಬಿ ಬದಲು ನೀವು ಕಡಲೆ ಬೀಜನ ಕೂಡ ಹಾಕೋಬಹುದು. ಸೊ ಒಂದ್ ಸ್ವಲ್ಪ ನೀರ್ ಹಾಕ್ಬಿಟ್ಟು ಸ್ವಲ್ಪ ತರಿಯಾಗಿ ರುಬ್ಕೋಬೇಕಾಗತ್ತೆ. ಈಗ ಇದಕ್ಕೆ ಒಂದ್ ಸ್ವಲ್ಪ ನಾನು ಅರಶಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಆ ಉಪ್ಪು ಕೂಡ ಹಾಕೋಬೇಕು ರುಚಿಗೆ. ಸೊ ಇದು ಬೇಗನೆ ನೀರ್ ಬಿಟ್ಕೊಳ್ಳೋ ಅಂತದ್ದು ಒಂದು ವೆಜಿಟೇಬಲ್, ಬೇಗನೆ ಬೆಂದೋಗುತ್ತೆ. ಹಾಗಾಗಿ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ, ಟೈಮ್ ಸೇವ್ ಆಗುತ್ತೆ, ಗ್ಯಾಸ್ ಸೇವ್ ಕೂಡ ಆಗುತ್ತೆ. ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು. ನೋಡಿ, ಆಲ್ಮೋಸ್ಟ್ ಆಗಿದೆ. ಈಗ ರುಬ್ಕೊಂಡಿದ್ನಲ್ಲ, ಸೊ ಅದನ್ನ ಹಾಕೊಳ್ತಾ ಇದೀನಿ. ಅದನ್ನ ಹಾಕ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಅಂದ್ರೆ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ತುಂಬಾ ಸಲ ತೋರಿಸಿದೀನಿ, ಆದ್ರೂ ಕೆಲವರು ಕೇಳ್ತಾ ಇದ್ರಿ, ಹಾಗಾಗಿ ಮತ್ತೆ ನಾನು ರಿಪೀಟ್ ತೋರಿಸ್ತಾ ಇದ್ದೀನಿ. ಹಾಗೆ ಒಂದ್ ಸ್ವಲ್ಪ ಅಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದ್ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕೊಳ್ತಾ ಇದೀನಿ. ಒಂದ್ 2 ಸ್ಪೂನ್ ಎರಡು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಎಷ್ಟು ನೀರ್ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರ್ನ ಹಾಕೊಳ್ತೀನಿ. ಸೊ ತುಂಬಾನೇ ಈಸಿ. ನೀರ್ ಹಾಕಿದ್ಮೇಲೆ ಒಂದು 10-15 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಕುದ್ರೆ ಸಾಕು, ಮುಗೀತು. ಸೊ ಬೇಕಿದ್ರೆ ನೀವಿನ್ನು ಇದು ಮೇಲೆ ಕೊತ್ತಂಬರಿ ಕೂಡ ಹಾಕೋಬಹುದು, ಬಟ್ ನಾವ್ ಆಗ್ಲೇ ರುಬ್ಬಿರೋದಿಕ್ ಹಾಕಿದ್ವಲ್ಲ, ಏನ್ ನೆಸೆಸಿಟಿ ಇಲ್ಲ. ಬೇಕಿದ್ರೆ ಹಾಕೋಬಹುದು. ಇನ್ನೊಂದ್ ಸ್ವಲ್ಪ ಕುದ್ರೆ ಮುಗೀತು. ಚಪಾತಿ, ರೈಸ್, ಪೂರಿ, ದೋಸೆ, ಇಡ್ಲಿ, ಎಲ್ಲ ಮುದ್ದೆ ಎಲ್ಲದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸಲ. ಚಾಲೆಂಜಸ್ ವಿಡಿಯೋ ಜೊತೆಗೆ ಇದು ಕೂಡ ಮಿಕ್ಸ್ ಇರುತ್ತೆ ಎಲ್ಲಾನು. ಈವ್ನಿಂಗ್ಸ್ ವ್ಲಾಗ್ಸ್ ಇರುತ್ತೆ, ಆಚೆ ಹೋಗೋದಿರುತ್ತೆ, ಎಲ್ಲಾನು ಇರುತ್ತೆ. ಅದ್ರ ಜೊತೆಗೆ ಡೇ ರೊಟೀನ್, ಫುಲ್ ಡೇ ರೊಟೀನು ಚಾಲೆಂಜಸ್ ಕೂಡ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಅದಕ್ಕೆ ಅಷ್ಟು ಈಸಿ ಅಲ್ಲ ಎರಡೂ ಮಾಡಿಕೊಂಡು ಮ್ಯಾನೇಜ್ ಮಾಡೋದು. ಸೊ ಇವತ್ತು ಫ್ರೈಡೇ, ಅಮ್ಮ ಪೂಜೆ ಮಾಡ್ತಿದ್ದಾರೆ. ಇವತ್ತು ಕಲಶದ ವಾರ, ಲೇಟ್ ಆಯಿತು ಬೆಳಗ್ಗೆ ಅಂದ್ಬಿಟ್ಟು ಈಗ ಪೂಜೆ ಮಾಡ್ತಿದ್ದಾರೆ. ಇವತ್ತು ತಂಗಿ ಮತ್ತು ಅವ್ರ ಹಸ್ಬೆಂಡ್ ಕೂಡ ಬರ್ತಿದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಬರ್ತಾರೆ. ಅವ್ರು ವರ್ಕ್ ಫ್ರಮ್ ಹೋಮೆ, ಬಟ್ ಟ್ರಾಫಿಕ್ ಇರುತ್ತಲ್ಲ, ಒಂದು 9-9:30 ಆಗ್ಬೋದು ಅಂತ ಅನ್ಸುತ್ತೆ, 6:30ಗೆ ಬಿಟ್ರು. ಸೊ ತುಂಬ ದಿನ ಆಯಿತು ಅವರು ಬರ್ತಲೆ. ಸೊ ಹಂಗಾಗಿ ಮತ್ತೆ ಏನೋ ಕೆಲಸ ಇದೆ ಅಂದ್ಬಿಟ್ಟು ಅವ್ರ ಊರಿಗೆ ಹೋಗ್ತಾರೆ. ತಂಗಿ ಇಲ್ಲೇ 1 ವೀಕ್ ಇರ್ತಾಳೆ. ಸಂಡೇ ಏನೋ ಮೇ ಬಿ ಹೋಗ್ಬೋದು. ನಮ್ಮ ಲಶಿಕಾ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಗೊತ್ತಾ, ನೋಡಿ. ಲಶಿಕಾ, ಯಾರು ಫೋನ್ ನೋಡೋದು? ಇವತ್ತು ಅವಳಿಗೆ ರಜಾ ಇತ್ತು. ನೆನ್ನೆ ಸ್ವಿಮ್ಮಿಂಗ್ ಪೂಲ್ ಆ್ಯಕ್ಟಿವಿಟಿ ಇತ್ತು ಅಂದ್ಬಿಟ್ಟು, ಇವತ್ತು ಬೇರೆ ಮಕ್ಕಳಿಗೆ ದೊಡ್ಡ LKG UKG ಅವ್ರಿಗೆ ಇತ್ತು ಅಂದ್ಬಿಟ್ಟು, ಸೊ ಇವತ್ತು ಅವಳಿಗೆ ರಜಾ ಕೊಟ್ಟಿದ್ರು. ಇನ್ನೇನು ನಾಳೆ ನಾಡಿದ್ದು 2 ದಿನ ರಜಾ. ಸೊ ಹಂಗಾಗಿ 2-3 ದಿನ ರಜಾ. ನಾನು ಕ್ಯಾಮ್ರಾದಲ್ಲಿ ಮಾತಾಡಬೇಕಾದ್ರೆ ಅವಳಿಗೆ ಫೋನ್ ಬೇಕು. ಇಲ್ಲಾಂದರೆ ನಾನು ತುಂಬ ಅವಾಯ್ಡ್ ಮಾಡ್ತೀನಿ, ಫೋನ್ ಕೊಡೋದೇ ಇಲ್ಲ. ತುಂಬ
ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಕೊಡ್ತೀನಿ ಅಷ್ಟೇ. ಈಗ ನನಗೆ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಕೊಡ್ತಾ ಇದ್ದೀನಿ, ವಿಧಿ ಇಲ್ದಲ್ಲಿ ಇನ್ನೇನು ಮಾಡೋದು. ಅದನ್ನು ನಾನು ಎತ್ತಿಡಬೇಕಾಗಿದ್ದು, ಬಂದ ತಕ್ಷಣ ಎತ್ತಿಟ್ಬಿಡ್ತೀನಿ ಫೋನ್, ನಾವು ಕೊಡಲ್ಲ, ಡೈವರ್ಟ್ ಮಾಡೋಕ್ಕೆ ನೋಡ್ತೀನಿ. ಮತ್ತು ತಿನ್ನೋವಾಗ ಈ ಮಕ್ಕಳು ತುಂಬ ಕೇಳ್ತಾರೆ. ಆಗಲೂ ನಾನು ನಮ್ಮ ಅಪ್ಪನ ಫೋನು, ನಮ್ಮ ಅಮ್ಮನ ಫೋನು, ನಂದು ಎಲ್ಲ ಕಾಣಿಸ್ದಂಗೆ ಎಲ್ಲಾದರೂ ಎತ್ತಿಟ್ಬಿಡ್ತೀನಿ. ಕರೆಕ್ಟಾಗಿ ತಿನ್ನೋ ಟೈಮಲ್ಲೇ ಅವಳು ಕೇಳ್ತಾಳೆ. ಹಾಗಾಗಿ ಅದನ್ನು ಕೂಡ ಅವಾಯ್ಡ್ ಮಾಡ್ತಾಯಿದ್ದೀನಿ ಇವಾಗ. ಈಗ ನಾನು ಮರ್ತುಬಿಟ್ಟೆ ನಾನು ಇವಾಗ ಎತ್ತಿಡೋದು, ಹಂಗಾಗಿ ಕೊಡಬೇಕಾಯ್ತು. ಇಲ್ಲಾಂದರೆ ಕೇಳಲ್ಲ ಅವಳು, ಕಾಣಿಸಿದ್ರೆ ಮಾತ್ರ ಪಕ್ಕ ಕೇಳ್ತಾಳೆ. ಹಾಗಾಗಿ ಎಲ್ಲ ಎತ್ತಿಟ್ಬಿಡ್ತೀನಿ. ಇದೊಂದೇ ಸೊಲ್ಯೂಷನ್ ನೋಡಿ, ನಿಮ್ಮ ಮಕ್ಳಿಗೂ ಇದೇ ಥರವೇ ಮಾಡಿ, ಕಾಣಿಸ್ದಂಗೆ ಎತ್ತಿಟ್ಬಿಡಿ. ನೀವು ಮನೆಗೆ ಬಂದ ತಕ್ಷಣ ಇಲ್ಲ ಯಾರಾದರೂ ಮನೆಗೆ ಬರ್ತಾರಲ್ಲ, ಸೊ ಅವ್ರ ಫೋನ್ ಎಲ್ಲ ಕಾಣಿಸ್ದಂಗೆ ಎತ್ತಿಟ್ಬಿಡಿ. ಟಿ ವಿ ಇಟ್ಕೊಡಿ, ಇಲ್ಲ ಆಚೆ ಓಡಾಡಿಸ್ಕೊಂಡು ಊಟ ಮಾಡಿ, ಆ ಥರ ಮಾಡಿ. ನಾನು ಇವಾಗ ತುಂಬ ತಿಂಗಳುಗಳಿಂದ ಇದನ್ನೇ ಫಾಲೋ ಮಾಡ್ತಿರೋದು. ನಾಳೆ ನಂದು ಲಾಸ್ಟ್ ಸರ್ವೀಸು ಗಾಡಿದು ಕೊಡಬೇಕು. ಲಾಸ್ಟ್ 3 ಸರ್ವಿಸಸ್ ಫ್ರೀ ಇರುತ್ತಲ್ಲ, ನಾಳೆ ಲಾಸ್ಟ್ 3 ಸರ್ವಿಸ್, 3rd ಸರ್ವಿಸ್ ಇದು. ಸೊ ಕೊಟ್ಟು ನಾನೊಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ಆಫೀಸ್ಗೆ ಕೊಟ್ಟು, ಅಲ್ಲಿಂದ ಆಫೀಸ್ಗೆ ಹೋಗಬೇಕು. ಆಫೀಸ್ಗೆ ಹತ್ರ ಶೋರೂಮು, ಅಲ್ಲಿಂದ ಮತ್ತೆ ಆಟೋ ತೊಗೊಂಡು ಹೋಗಿ ಬೆಳಗ್ಗೆನೇ ಕೊಟ್ಬಿಟ್ಟು ಹೋಗಬೇಕು. ಆಮೇಲೆ ಆಫೀಸ್ಗೆ ಹೋಗಿ ಮತ್ತೆ ಬರ್ತಾ ಆಟೋದಲ್ಲಿ ಬಂದು ಮತ್ತೆ ಗಾಡಿ ತೊಗೊಂಡು ಪಿಕ್ ಮಾಡಿಕೊಂಡು ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಸೊ ಹಾಗಾಗಿ ಎಲ್ಲ ಈಗಲೇ ಎತ್ತಿಟ್ಕೊತಾ ಇದ್ದೀನಿ, ಬಂದ ತಕ್ಷಣ ಎತ್ತಿಟ್ಕೊತಾ ಇದ್ದೀನಿ. ಫ್ರೆಶ್ ಅಪ್ ಆಗಿಲ್ಲ, ಫ್ರೆಶ್ ಅಪ್ ಆಗಬೇಕು. ಅಡುಗೆ ನೋಡೋಣ, ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇನಾದರೂ ಕರಿ ನೋಡಬೇಕು. ಈ ಸರ್ವಿಸ್ ಆದರೆ ಇನ್ನು 3ನೇ ಫುಲ್ ಸರ್ವಿಸ್ ಮುಗೀತು. ನೆಕ್ಸ್ಟ್ ಇದೆ ಪೇಯ್ಡ್ ಇರುತ್ತೆ. ಬಟ್ ಈ ಫ್ರೀ ಸರ್ವಿಸ್ ಅಂದರೆ ಬರೀ ಆಯಿಲಿಗೆ ತೊಗೋತಾರೆ. ನೆಕ್ಸ್ಟ್ ಆಯಿಲ್ಗೆ ಪ್ಲಸ್ ಏನಾದರೂ ಇಶ್ಯೂಸ್ ಏನಾದರೂ ಇದ್ದರೆ ಅದಕ್ಕೆಲ್ಲ ಮತ್ತೆ ಚಾರ್ಜಸ್ ಮಾಡ್ತಾರೆ. ಸೊ ಅವಾಗೆಲ್ಲ ಫುಲ್ ಪೇಯ್ಡ್ ಆಗುತ್ತೆ. ಈಗೆಲ್ಲ ಒಂದು 300-400 ರುಪೀಸ್ ಹಂಗೆ ಬರುತ್ತೆ ಆಯಿಲ್ದು. ಡಿಪೆಂಡ್ಸು ಎಷ್ಟು ಖಾಲಿ ಆಗಿದೆ ಆಯಿಲು ಅಂತ ನೋಡಿಬಿಟ್ಟು. ಝೂಮಪ್ಪಲ್ಲಿ ಬಾಯಿಲ್ಲ ಶಿಕಾ, ನಿಂದು ಫ್ರಾಕ್ ತೋರಿಸು. ಮೊನ್ನೆ ಕಟ್ಟಿಂಗ್ ಮಾಡಿಸಿದ್ನಲ್ಲ, ಹಾಗಾಗಿ ಇವಾಗ ಕಣ್ಣಿಗೆಲ್ಲ ಬರಲ್ಲ, ಇಲ್ಲಾಂದರೆ ಇಲ್ಲಿಗೆ ಬರ್ತಾಯಿದ್ದೀನಿ. ಹೆಂಗೋ ಗುಂಡು ಮಾಡಿಸೋದಿತ್ತು ಅಂದ್ಬಿಟ್ಟು ಮಾಡಿಸ್ಬಿಟ್ಟೆ. ಇದು ನೋಡಿ, ಈ ಫ್ರಾಕ್ ಎಷ್ಟು ತುಂಡ ಆಗಿದೆ, ಇಲ್ಲಿವರೆಗೂ ಬರ್ತಾಯಿತ್ತು ಅವಳಿಗೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ಲ ಶಿ, ನೋಡಲ್ಲಿ ಅವಳು ಬಂದಾಗಲೇ ಕ್ಯಾಮ್ರಾ ಮುಂದೆ ಬರೋದು ಅವಳು, ಇಲ್ಲ ಅಂದರೆ ನಾನು ಕರೆದಾಗ ಬರಲ್ಲ. ಇನ್ನು ಲಶಿಗೂ ಸ್ನಾನ ಮಾಡಿಸ್ಬಿಟ್ಟು ಈಗ ಈ ತರನೇ ಫ್ರಾಕ್ಸ್ ಹಾಕ್ತಾ ಇದೀನಿ. ತುಂಬಾ ಸ್ಲೀವ್ಲೆಸ್ ಮತ್ತೆ ಕಾಟನ್ ಕಂಫರ್ಟಬಲ್ ಲೂಸ್ ಇರೋದು ಹಾಕ್ತಾ ಇದೀನಿ. ಇನ್ನು ಸಮ್ಮರ್ ಬೇರೆ ಸ್ಟಾರ್ಟ್ ಆಗುತ್ತಲ್ಲ, ಕಾಟನ್ ಬಟ್ಟೆಗಳು ಹಾಕಿದ್ರೆ ತುಂಬಾ ಒಳ್ಳೇದು. ಅವ್ರಿಗೆ ಸ್ವಲ್ಪ ಗಾಳಿ ಆಡೋ ತರ ಬಟ್ಟೆಗಳು ಹಾಕಿದ್ರೆ ತುಂಬಾನೇ ಒಳ್ಳೇದು. ಇಲ್ಲಾಂದ್ರೆ ಸ್ವೆಟ್ ಗುಳ್ಳೆಗಳು ಮತ್ತೆ ಇರಿಟೇಷನ್, ರ್ಯಾಷಸ್ ಎಲ್ಲ ಆದ್ರೂ ಆಗ್ಬೋದು. ಇನ್ನು ನಾನು ಸಂಜೆ ಬಂದ್ಬಿಟ್ಟು ಸ್ಕಿನ್ ರೊಟೀನ್ ಹೀಗಿರುತ್ತೆ ಸ್ಕಿನ್ ಕೇರ್ದು. ಇದು ಬಂದ್ಬಿಟ್ಟು ಮಾಮಾ ಅರ್ತ್ದು ರೈಸ್ ವಾಟರ್ ಫೇಸ್ ಟೋನರ್ ಹತ್ರಲ್ಲ ಅದು. ಫೇಸ್ ಟೋನರ್ ಹಾಕಿದ್ರೆ ಇದೊಂಥರ ಗ್ಲಾಸ್ ಸ್ಕಿನ್ ಕೊಡುತ್ತೆ. ಸೊ ಬೆಳಗ್ಗೆ ಮಾಯಿಶ್ಚರೈಸರ್ ಹಾಕ್ಬಿಟ್ಟು ಕ್ರೀಮ್ ಹಚ್ತೀನಿ, ಸಂಜೆ ಮಾತ್ರ ಇದು ಫೇಸ್ ಟೋನರ್ ನ ಯೂಸ್ ಮಾಡ್ತೀನಿ. ಇನ್ನು ಲಶಿ ಎಷ್ಟು ತಲೆ ಮಾಡ್ತಾಳೆ ಅಂದ್ರೆ, ನಾನು ಹಾಕೋ ಕ್ರೀಮ್ ನ ಅವಳು ತಗೊಂಡು ಅವಳು ಕೂಡ ಫೇಸ್ಗೆ ನನ್ಗೂ ಕೊಡು ಅಂತ ಕೇಳ್ತಾನೆ ಇರ್ತಾಳೆ. ಸೊ ಇದು ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಇನ್ಸ್ಟೆಂಟ್ ಆಗಿ ಗ್ಲಾಸ್ ಸ್ಕಿನ್ ಫಿನಿಶಿಂಗ್ ಕೊಡುತ್ತೆ ಫೇಸ್ ಮೇಲೆ. ಹಾಗೆ ಹಿಮಾಲಯದಿದು ಅಂಡರ್ ಐ ಕ್ರೀಮು. ಸೊ ಇದು ತುಂಬಾನೇ ನನಗೆ ಒಂದು ವಿಸಿಬಲ್ ರಿಸಲ್ಟ್ಸ್ ಕೊಡ್ತಿದೆ. ಆದ್ರೆ ಪ್ರತಿದಿನ ಅಪ್ಲೈ ಮಾಡ್ಕೋಬೇಕು, ಪ್ರತಿದಿನ ಯೂಸ್ ಮಾಡ್ದೇನೆ ನಮ್ಗೆ ಒಂದು ವಿಸಿಬಲ್ ರಿಸಲ್ಟ್ಸ್ ಅನ್ನೋದು ಕಾಣಿಸುತ್ತೆ. 1-2 ದಿನಕ್ಕೂ ಇದೆಲ್ಲ ರಿಸಲ್ಟ್ಸ್ ಎಲ್ಲ ಕಾಣಿಸೋದಿಲ್ಲ. ನನ್ಗೆ ತುಂಬಾ ಇಷ್ಟ, ಹಾಗಾಗಿ ಯಾವುದೇ ಪ್ರಮೋಷನ್ ಅಲ್ಲ ಇವು. ಸೊ ನಿಮ್ಗೂ ತುಂಬಾ ಜನ ಕೇಳ್ತಾ ಇದ್ರಿ ಏನೇನ್ ಯೂಸ್ ಮಾಡ್ತೀರಾ ಅಕ್ಕ, ಕ್ರೀಮು, ಅಂಡರ್ ಐ ಕ್ರೀಮ್ ಅದೆಲ್ಲಾನು ಅಂತ, ಹಾಗಾಗಿ ತೋರಿಸ್ತಾ ಇದೀನಿ. ಇದು ಬಂದು ನಿವ್ಯಾ ವಾಟರ್ ಮೆಲನ್ ಫ್ಲೇವರ್ದು ಲಿಪ್ ಬಾಮು. ಇದು ನಾನು ಔಟ್ಸೈಡ್ ತಗೊಂಡಿದ್ದು, ಯಾವುದೇ ಆನ್ಲೈನ್ ಅಲ್ಲ. ಹಂಗಾಗಿ ಲಿಂಕ್ ಎಲ್ಲ ಏನೂ ಇಲ್ಲ. ಕೇಳ್ತಾ ಇದ್ರಿ ಲಿಂಕ್ ಕೊಡಿ ಅಂತ. ಸೊ ಔಟ್ಸೈಡ್ ತಗೊಂಡಿದ್ದು. ನಿವ್ಯಾ ವಾಟರ್ ಮೆಲನ್ ಕೊಡಿ ಫ್ಲೇವರ್ ಅಂದ್ರೆ ಕೊಡ್ತಾರೆ. ಇನ್ನು ಸಂಜೆ ಪೂಜೆ ಕೂಡ ಆಯ್ತು. ಅಮ್ಮ ಮತ್ತೆ ಮಕ್ಳಿಬ್ರು ಇಲ್ಲೇ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರು, ನಡ್ಕೊಂಡು ಹೋಗ್ತೀವಿ ಅಂದ್ರು. ಇನ್ನು ಲಶಿಕಾ ಅಷ್ಟು ದೂರ ಹೆಂಗೆ ನಡೀತಾಳೆ, 1 ಕಿಲೋಮೀಟರ್ ಆದರೂ ಆಗುತ್ತೆ ನಮ್ಮ ಅಪ್ಪನ ಫ್ಯಾಕ್ಟ್ರಿಗೆ. ಅಲ್ಲೇ ಚೌಡೇಶ್ವರಿ ದೇವಸ್ಥಾನ ಹೊಸದಾಗಿ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಅಲ್ಲಿ ಹೋದ್ರು, ಅದಕ್ಕೆ ನಾನೇ ಬಿಟ್ಟು ಬಂದೆ. ಇನ್ನೇನು ಹೋಗ್ತೀರಾ, ಅವಳನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ದೂರ, ಅವಳು ಎಷ್ಟು ಅಂತ ನಡೀತಾಳೆ. ಅವನು ಬಿಟ್ಬಿಟ್ಟು ನಾನು ಹೋಗಲಿಲ್ಲ, ಈಗ ನಾನು ನೈಟ್ ವೇರಲ್ಲಿ ಇದ್ನಲ್ಲ, ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ರೆ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಅಂದೆ. ಸೊ ಇಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ. ಅವ್ರು ಊಟಕ್ಕೆ ಬರ್ತಾರಂತೆ ತಂಗಿ ಮತ್ತು ಅವ್ರ ಹಸ್ಬೆಂಡು. ಸೊ ಹಾಗಾಗಿ ಬೀಟ್ರೂಟ್ ಇತ್ತು. ಸೊ ಇದು ಕಾಲಿಫ್ಲವರ್ ತೆಗ್ದಿದ್ದೀನಿ, ಗೋಬಿ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ, ನೋಡೋಣ. ಸೊ ಟೈಮ್ ಇದ್ದರೆ ಮಾಡೋಣ, ಬೇಗ ಮುಗಿದ್ರೆ. ಬೀಟ್ರೂಟ್ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋದೇ ಲೇಟ್ ಆಗುತ್ತೆ. ಸೊ ಟೈಮ್ ಇದ್ದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಚಪಾತಿ ಇಟ್ಟು ಆಯಿತು ಮಾಡಿದ್ದು. ಸೊ ಬೀಟ್ರೂಟ್ ಎಲ್ಲ ಕಟ್ ಮಾಡ್ಕೋಬೇಕು. ಇದು ನೋಡಿ ನುಗ್ಗೆಕಾಯಿ, ನಮ್ಮ ಮರದಲ್ಲಿ ಸೈಟ್ ಇದೆಯಲ್ಲ ಅದ್ರಲ್ಲಿ ಬೆಳೆದಿರೋ ಅಂಥದ್ದು. ಮತ್ತು ತುಂಬ ಇದೆ, ಇನ್ನೂ ಆಗಿದ್ರೆ ಎಲ್ಲ ಒಂದೇ ಸತಿಗಾಗುತ್ತೆ. ಅವು
ಆದರೂ ಆಲ್ಮೋಸ್ಟ್ ಒಂದು ತುಂಬ ಕೆ ಜಿ ಗಟ್ಟಲೆ ಆಗುತ್ತೆ ಅವು. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಿಡ್ತೀನಿ ಚೆನ್ನಾಗಿ. ಸೊ ಒಂದು ಸ್ವಲ್ಪ ಬ್ರೋಕೋಲಿ ಇತ್ತು, ಕ್ಯಾಬೇಜ್ ಕ್ಯಾನ್ಸಲ್ ಮಾಡಿದೆ. ಬ್ರೋಕೋಲಿ ಎಲ್ಲ ಕಟ್ ಮಾಡಿಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ನೆನೆಸಿಟ್ಟಿದ್ದೀನಿ. ಒಂದು ಸ್ವಲ್ಪ ಉಪ್ಪಿಗೆಲ್ಲ ನೆನ್ಕೊಳ್ಳಿ. ಸೊ ಬೀಟ್ರೂಟ್ ಪಲ್ಯ ಮಾಡಬೇಕು ಇವಾಗ. ಸೊ ನಾಳೆ ಮಾಡೋಣ ಅಂತ ಅಂದ್ಕೊಂಡೆ. ಗೋಬಿ ಬ್ರೋಕೋಲಿ ಇತ್ತಲ್ಲ ಸೈಡ್ಗೆ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ತಂಗಿಯೋದು ಕಾರ್ ಏನಿದೆ ಬ್ಯಾಟ್ರಿ ಪ್ರಾಬ್ಲಮ್ ಆಗಿರಲಿ ಅಂದರೆ ಸ್ಟಾರ್ಟ್ ಆಗ್ತಾಯಿಲ್ಲ. ನಿಲ್ಲಿಸಿ ಒಂದು ಸ್ವಲ್ಪ ದಿನ ಸ್ಟಾರ್ಟ್ ಆಗ್ತಾಯಿಲ್ಲ. ಸೊ ಅದೇನಾದರೂ ಸರಿ ಹೋದರೆ ಬ್ಯಾಟ್ರಿ ತರಿಸ್ತಾರಂತೆ, ಹೊಸದು ತರಿಸಿದಾರಂತೆ. ಸೊ ಇನ್ ಕೇಸ್ ಅದೇನಾದರೂ ಸರಿ ಹೋದರೆ ಇವತ್ತೇ ಈಗ ಬರ್ತಾರೆ, ಇಲ್ಲಾಂದರೆ ನಾಳೆ ಮಾರ್ನಿಂಗ್ ಬರ್ತಾರಂತೆ. ಸೊ ನೋಡೋಣ, ಏನೂ ಗೊತ್ತಿಲ್ಲ. ಆಗಲೇ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ. ಮಿಕ್ಕಿದ್ರೆ ಇನ್ನೇನು ಹಾಗೆ ಎತ್ತಿಡಬೇಕಾಗತ್ತೆ ಫ್ರಿಜ್ಜಿಗೆ. ಸೊ ಈಗ ಬೀಟ್ರೂಟ್ ಪಲ್ಯ ಮಾಡಿಬಿಟ್ಟು ಸೊ ಬ್ರೊಕೋಲಿದು ರೆಸಿಪಿ ತೋರಿಸ್ತೀನಿ, ಈಸಿಯಾಗಿ ಮಾಡ್ಕೋಬೋದು. ಸೊ ಇಲ್ಲಿ ಬ್ರೋಕೋಲಿ ಫ್ರೈ ಮಾಡೋದಕ್ಕೆ ಮೊದಲು ನಾನು ಬೇಕಿಂಗ್ ಸೋಡಾ ಮತ್ತೆ ಉಪ್ಪಾಕ್ಬಿಟ್ಟು ನೆನೆಸ್ಬಿಟ್ಟಿದ್ದೆ ಒಂದು 10 ನಿಮಿಷ. ಅದಾದ್ಮೇಲೆ ಮತ್ತೆ ಬೇರೆ ನೀರಲ್ಲಿ ತೊಳೆದು ಉಪ್ಪಾಕ್ಬಿಟ್ಟು ಒಂದು 5-7 ನಿಮಿಷ ಬೇಯಿಸ್ಕೊಂಡು ಚೆನ್ನಾಗಿ ಅದನ್ನ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಬೇಕಾಗಿರೋ ಸೈಜಲ್ಲಿ ಕಟ್ ಮಾಡ್ಕೋಬಹುದು, ತುಂಬಾನೇ ಒಳ್ಳೇದು. ಆ ಹಾಗೆ ಈಗ ಅದೇ ಕಡೆಗೆ ನಾನು ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡೆ, ಜೀರಿಗೆ ಹಾಕೊಂಡೆ, ಹಾಗೆ ಜಜ್ಜಿರೋ ಅಂತದ್ದು ನಾನು ಬೆಳ್ಳುಳ್ಳಿನಿ ಕೂಡ ಹಾಕೊಳ್ತಾ ಇದೀನಿ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಆಕ್ಚುಲಿ ಇದು ಹೆಲ್ತ್ ಗೆ ತುಂಬಾ ಒಳ್ಳೇದು. ಕೆಲವು ಮಕ್ಕಳು ಅಂದ್ರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ತಿನ್ನಲ್ಲ, ಬಟ್ ಹೆಲ್ತ್ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೇದು. ಈ ತರ ಮಾಡಿ ಕೊಡಿ, ಚಪಾತಿಗೆ ಫ್ರೈ ಜೊತೆಗೆ ತಿಂತಾರೆ, ಚಪಾತಿ ಸೈಡ್ ಡಿಶ್ ಆಗಿ. ಇಲ್ಲ ಅನ್ನ ರಸಂ ಮಾಡಿದಾಗ ಇದನ್ನ ಮಾಡ್ಕೊಡಿ, ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಒಂದು ಈರುಳ್ಳಿ ಪೂರ್ತಿ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಈಗ ಬೇಯಿಸಿರೋಂಥದ್ದು ಬ್ರೊಕೋಲಿನ ಹಾಕೊಳ್ತಾ ಇದೀನಿ. ಇದಕ್ಕೆ ಆಲ್ರೆಡಿ ನಾವು ಉಪ್ಪಾಕಿ ಬೇಯಿಸಿರ್ತೀವಲ್ಲ, ಹಾಗಾಗಿ ಮತ್ತೆ ಉಪ್ಪೇನು ಹಾಕ್ಬೇಕು ಅಂತ ನೆಸೆಸಿಟಿ ಏನಿಲ್ಲ. ಒಂದ್ ಸ್ವಲ್ಪ ಚೆನ್ನಾಗಿ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಒಂದ್ ಸ್ವಲ್ಪ ಪುಡಿಗಳು, ಕಡಲೆ ಹಿಟ್ಟು, ಅಚ್ಕಾರದ ಪುಡಿ, ಜೀರಾ ಪೌಡ್ರು, ಒಂದ್ ಸ್ವಲ್ಪ ಧನಿಯಾ ಪೌಡ್ರು, ಗರಂ ಮಸಾಲ, ಇಷ್ಟನ್ನು ಒಂದ್ ಸ್ವಲ್ಪ ಕಡಲೆ ಹಿಟ್ಟು ಒಂದು 2 ಸ್ಪೂನ್ ಇರ್ಬೇಕು. ಇನ್ನೆಲ್ಲ ಒಂದೊಂದ್ ಸ್ಪೂನ್ ಇದ್ರೆ ಸಾಕಾಗತ್ತೆ. ಇದು ಒಂದು ಪೂರ್ತಿ ಬ್ರೊಕೋಲಿನ ನಾನು ತಗೊಂಡಿದ್ದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ. ಅಷ್ಟೇ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಸ್ಮೆಲ್ ಎಲ್ಲ ಹೋಗ್ಬೇಕು. ಇದಕ್ಕೊಂದ್ ಸ್ವಲ್ಪ ನಾನು ನೀರ್ನ ಸೇರ್ಸ್ಕೊಳ್ತೀನಿ, ಚೆನ್ನಾಗಿ ಎಲ್ಲದಕ್ಕೂ ಖಾರ, ಉಪ್ಪು, ಮಸಾಲೆಗಳೆಲ್ಲ ಹಿಡೀಲಿ ಅಂದ್ಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಅಲ್ಲೇ ಇದನ್ನ ಕೈ ಆಡಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಎಲ್ಲ ಅಂಟತ್ತೆ. ನೋಡಿ, ತುಂಬಾನೇ ಸಿಂಪಲ್, ಬೇಗ ಕೂಡ ಆಗೋಗುತ್ತೆ, ಮತ್ತೆ ತುಂಬಾನೇ ಹೆಲ್ತಿ. ಇದು ಹೆಲ್ತಿ ಡಿಶ್ ಅಂತಾನೆ ಹೇಳ್ಬೋದು. ಅಷ್ಟೇ, ಮುಗೀತು ನೋಡಿ. ಬೇಕಿದ್ರೆ ನೀವು ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ಇದು ಬ್ರೊಕೋಲಿ ಮುಗೀತು. ಸೊ ನಂದು ಡಿನ್ನರ್ ನೋಡಿ, ಚಪಾತಿ, ಸಲಾಡ್ಗೆ ಸೌತೆಕಾಯಿ, ಬೀಟ್ರೂಟ್ ಪಲ್ಯ ಮತ್ತೆ ಬ್ರೊಕೋಲಿ ಫ್ರೈ, ಒಂದು ಒಳ್ಳೆ ಪ್ರೋಟೀನ್ ಇರುವಂತದ್ದು ಡಿನ್ನರ್ ನಾನು ತಿಂತಾ ಇದ್ದೀನಿ. ಸೊ ಊಟ ಎಲ್ಲ ಆದ್ಮೇಲೆ ನಾನು ಪ್ರತಿದಿನ ಒಂದು 200 to 300 ಸ್ಟೆಪ್ಸ್ ವಾಕ್ ಮಾಡ್ತೀನಿ. ಸ್ಲೋ ಆಗಿ ವಾಕ್ ಮಾಡ್ಬೇಕು, ಜೋರಾಗಿ ವಾಕ್ ಮಾಡ್ಬಾರ್ದು. ಏನಕ್ಕಂದ್ರೆ ಫುಡ್ ಎಲ್ಲ ತಿಂದಿರ್ತೀವಲ್ಲ, ಸ್ಲೋ ವಾಕ್ ಅಲ್ಲೇ ಇರ್ಬೇಕು. ಈಗಂತೂ ಆಚೆಗಡೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರತ್ತೆ. ಬಿಸಿಲು, ಶೆಕೆ ಬೇರೆ, ಮನೆ ಒಳಗಡೆ ಜಾಸ್ತಿ ಹೊತ್ತಿರಕ್ಕಾಗಲ್ಲ. ಆಚೆಗಡೆ ತಣ್ಣಗೆ ಬೀಸ್ತಾ ಇರತ್ತೆ. ಹಾಗಾಗಿ ಈ ಸೀಸನ್ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇದಕ್ಕೆ ಇಷ್ಟ ಆಗೋದು. ಆಚೆಗಡೆ ಎಷ್ಟೊತ್ ಬೇಕಾದ್ರೂ ಇರ್ಬೋದು, ತಣ್ಣಗಿರುತ್ತೆ ಆಚೆಗಡೆ ಅಂತ. ಇನ್ನು ಡಿಂಕು ಕೂಡ ಚಪಾತಿ ತಿಂತಿದ್ದಾನೆ. ಅವನ್ಗೆ ಚಪಾತಿ ಕೆಳಗಡೆ ಹಾಕಿದ್ರೇನೆ ಅವ್ನು ತಿನ್ನೋದು. ಈಗ ತಗೊಂಡೋಗಿ ಅದನ್ನ ಮತ್ತೆ ಮ್ಯಾಟ್ ಮೇಲೆ ತಗೊಂಡೋಗಿ ತಿಂತಾನೆ, ಅಲ್ಲೇ ತಿನ್ನಲ್ಲ ಅವನು. ನಾನ್ ಎಲ್ಲೇ ಹಾಕಿದ್ರುನು ಸೊ ಮತ್ತೆ ಅದನ್ನ ಮ್ಯಾಟ್ ಮೇಲೆ ತಗೊಂಡೋಗಿ ತಿಂತಾನೆ. ಅವನಷ್ಟು ಕ್ಲೀನ್ ಅಂತ. ಈ ನಾಯಿಗಳೇ ಹಂಗೆ, ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡುತ್ತೆ. ಮ್ಯಾಟ್ ಮೇಲೆ ತಗೊಂಡೋಗಿ ತಿನ್ನೋದು, ಅದನ್ನ ಮಾಡ್ತಾ ಇದ್ದ, ತಗೊಂಡೋಗಿ ತಿನ್ನೋದು. ಇನ್ನು ನಮ್ಮ ಮನೇಲಿ ಇದು ಬೀನ್ ಬ್ಯಾಗ್ ಇತ್ತು. ಯಾರು ಅಂದ್ರೆ ಇಬ್ರು ಕಿತ್ತಾಡ್ತಾ ಇದ್ರು, ಲಶಿಕಾ ಮತ್ತೆ ಪ್ರಫುಲ್. ನನಗ್ ಬೇಕು ಅಂತ. ಸರಿ ಅಂದ್ಬಿಟ್ಟು ನಾನು ಡಿಂಕುಗೆ ಕೊಟ್ಟೆ. ಅವ್ನ ಆಚೆ ಇರ್ತಾನಲ್ಲ, ಮಲ್ಕೋತಾನೆ. ಸರಿ ಬೆಚ್ಚಗೆ ಅವನ್ಗಾದ್ರೂ ಮೆತ್ತಗಿರುತ್ತೆ ಅಂತ ಕೊಟ್ಟೆ. ಅದೇನೋ ಹೇಳ್ತಾರಲ್ಲ, ಇಬ್ರು ಜಗಳದಲ್ಲಿ ಮೂರನೇ ಅವನ್ಗೆ ಲಾಭ ಅನ್ನೋ ತರ ಡಿಂಕುಗ್ ಲಾಭ ಆಗೋಯ್ತು. ನಿಮ್ಗೆ ಯಾರಿಗೂ ಬೇಡ, ಡಿಂಕು ಕೊಡ್ತೀನಿ, ಅವಾಗ ಸುಮ್ನೆ ಆಗ್ತೀರಾ ನೀವು ಅಂದ್ಬಿಟ್ಟು, ಸರಿ ಡಿಂಕುಗಾದ್ರೂ ಇರುತ್ತೆ ಅಂದ್ಬಿಟ್ಟು ಅವ್ನ್ ಚೆನ್ನಾಗಿ ಅದ್ರ ಮೇಲೆ ಕೂತ್ಕೊಂಡು ಮಲ್ಕೊಳ್ಳೋದು, ಒದ್ದಾಡೋದೆಲ್ಲ ಮಾಡ್ತಾ ಇದ್ದ. ಇನ್ನು ಚಂದ್ರ ಕೂಡ ಸೂಪರ್ ಆಗಿ ಕಾಣಿಸ್ತಾ ಇತ್ತು. ಮೂನ್ ಲವರ್ಸ್ ಯಾರ್ಯಾರು ಇದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮೂನ್ ಅಂದ್ರೆ. ಸೊ ಎಷ್ಟೊತ್ ಬೇಕಾದ್ರೂ ನೋಡ್ಬಿಟ್ಟು ಅದು ಫೋಟೋಗ್ರಫಿ ಆಗಿರ್ಬೋದು, ವಿಡಿಯೋಗ್ರಫಿ ಎಲ್ಲಾನು ಮಾಡ್ತಾ ಇರ್ತೀನಿ ನಾನು. ಸೊ ಫ್ರೆಂಡ್ಸ್, ಟೈಮ್ ಬಂದು 10 o'clock ಆಗಿದೆ. ಆಲ್ಮೋಸ್ಟ್ ಎಲ್ಲರೂ ಲೈಟ್ಸ್ ಆಫ್ ಮಾಡ್ಕೊಂಡು ಆಲ್ಮೋಸ್ಟ್ ಮಲ್ಕೊಂಡಿರ್ತಾರೆ ಈ ಟೈಮ್ಗೆ, ಮತ್ತು ಬೆಳಗ್ಗೆ ಬೇಗ ಎದ್ದೊಳ್ತಾರೆ. ಸೊ ಇನ್ನೂ ತಂಗಿಯವ್ರು ಬಂದಿಲ್ಲ. ಅದೇ ಹೇಳಿದ್ನಲ್ಲ, ಬ್ಯಾಟ್ರಿ ಪ್ರಾಬ್ಲಮ್ ಆಗಿಬಿಟ್ಟು ಮತ್ತೆ ಸರಿ ಮಾಡಿಸ್ಕೊಂಡು, ಅದೇನೋ ಬ್ಯಾಟ್ರಿದೇನೋ ಹೊಸದೋ ಇಲ್ಲ ಅದನ್ನೇನು ಮಾಡೋದೋ ಗೊತ್ತಿಲ್ಲ. ಸೊ ಬರ್ತಿದ್ದೀವಿ ಅಂತ ಅಂದರು.
ಸೊ ಚಪಾತಿ ಹಿಟ್ಟೆಲ್ಲ ಹಂಗೆ ಇಟ್ಟಿದ್ದೀವಿ, ಬಂದಮೇಲೆ ಮಾಡಿಕೊಡ್ತಾರಮ್ಮ. ಸೊ ನನಗೂ ಟಯರ್ಡ್ ಆಗೋಗಿದೆ. ಲಶಿಕಾ ಮಲ್ಕೊಂಡ್ಬಿಟ್ಟಿದ್ದಾಳೆ ಆಲ್ರೆಡಿ. ಅಪ್ಪ ಅಮ್ಮನೂ ಸುಮ್ಮನೆ ಸ್ವಲ್ಪ ತಂಗೆ ಮಲ್ಕೊಂಡಿದ್ದಾರೆ, ಇನ್ನೂ ಬಂದಿಲ್ಲ. 10 o'clock ಆಗಿದೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಟಯರ್ಡ್ ಆಗಿದೆ, ಸೊ ಹೋಗಿ ಮಲ್ಕೋತೀನಿ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಹಂಗಾಗಿ ನಾನು ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಬಾಯ್, ಗುಡ್ ನೈಟ್.